ಒಂದ್ ಕಡೆ ಕೇರಳದ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನ ಪಡ್ಕೊಳ್ಬೇಕು ಅನ್ನೋ ಭಕ್ತರಿಗೆ ಸಾಧ್ಯ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅನ್ನೋ ಟೆನ್ಷನ್. ಮತ್ತೊಂದು ಕಡೆಯಲ್ಲಿ ಈ ಮೆದುಳು ತಿನ್ನುವ ಅಮೀಬಾ ಟೆನ್ಷನ್ ಕೂಡ ಪ್ರಾರಂಭ ಆಗಿದೆ. ಕೇರಳದಲ್ಲಿ ಇದೊಂದು ವಿಚಿತ್ರ ರೋಗ ಆವರಿಸಿಕೊಳ್ತಾ ಇದ್ದು ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೇರಳದ ನದಿಯಲ್ಲಿ ಸ್ನಾನ ಮಾಡೋ ಮುನ್ನ ಎಚ್ಚರವಾಗಿರಲೇಬೇಕಾದ ಪರಿಸ್ಥಿತಿ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರಿಗೆ ಈ ಸುದ್ದಿ ಅನಿವಾರ್ಯವಾಗಿ ಕೇಳಿಸಿಕೊಳ್ಳಲೇಬೇಕು. ಮಾರಕ ಅಮೀಬಾ ಜ್ವರಕ್ಕೆ ದೇವರ ನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಹಾಗಾಗಿ ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಕೆಲ ಗೈಡ್ ಲೈನ್ಸ್ ಅನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಒಂದು ಕಡೆ ಅಮೀಬಾದ ಅಟ್ಟಹಾಸ, ಇದರ ನಡುವೆನೇ ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. 48 ಗಂಟೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಭಕ್ತರು ಶಬರಿಮಲೆಗೆ ಭೇಟಿ ನೀಡಿದ್ದಾರೆ. ಜನದಟ್ಟಣೆಯಿಂದಾಗಿ ಮಹಿಳೆಯರು, ಮಕ್ಕಳು ಅಸ್ವಸ್ಥರಾಗ್ತಿದ್ದಾರೆ. ಶಬರಿಮಲೆ ಮಕ್ಕಳನ್ನ ಕರೆದೊಯ್ಯದಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಜನಸಂದಣಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಪಂಪಾದಲ್ಲಿ ಸ್ಪಾಟ್ ಬುಕಿಂಗ್ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ನಿಲಕಲ್ನಲ್ಲಿ ಸ್ಪಾಟ್ ಬುಕಿಂಗ್ ಕೌಂಟರ್ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾದ ಸಮಸ್ಯೆ ಉಲ್ಬಣವಾಗ್ತಾ ಇದ್ದು ಇದ್ರ ಬಗ್ಗೆ ಆತಂಕ ಬೇಡ ಅಂತ ಹೇಳಿ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಗೈಡ್ ಲೈನ್ಸ್ ಗಳನ್ನ ನೀಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮಗಳನ್ನ ವಹಿಸುವ ನಿಟ್ಟಿನಲ್ಲಿ ಸೂಚನೆಯನ್ನ ಹೊರಡಿಸಲಾಗ್ತಾ ಇದೆ. ಅದನ್ನ ಪಾಲನೆ ಮಾಡಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಇಲಾಖೆಯಿಂದ ಮಾರ್ಗಸೂಚಿಯನ್ನ ಹೊರಡಿಸಿದ್ದೇವೆ, ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಗಿನ ಒಳಗೆ ನೀರು ಹೋಗದಂತೆ ಎಚ್ಚರ ವಹಿಸಿದ್ರೆ ಸಾಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಹೌದು, ಈಗಾಗಲೇ ಗೈಡ್ಲೈನ್ಸ್ ಅನ್ನ ಅವರು ನಮ್ಮ ಇಲಾಖೆಯಿಂದ ಹೇಳಿದೀವಿ, ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತ. ಅಲ್ಲಿ ಯಾರು ಶಬರಿಮಲೆಗೆ ಯಾತ್ರೆಗೆ ಹೋಗ್ತಕ್ಕಂಥವರೆಲ್ಲರೂ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಏನೇನು ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಕೂಡ ನಮ್ಮ ಇಲಾಖೆಯಿಂದನೂ ನಾವು ಮಾರ್ಗಸೂಚಿಗಳು ನೀಡಿದ್ದೇವೆ. ಪ್ರಮುಖವಾಗಿ ಅದು ಹರಡುವಿಕೆ ಬೇರೆ ರೀತಿಯಲ್ಲಿ ಏನಾಗೋದಿಲ್ಲ, ಅದಕ್ಕೆ ಆತಂಕ ಪಡಬೇಕಾಗಿಲ್ಲ. ಆದರೆ ನದಿಯಲ್ಲಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಅಥವಾ ನೀರಿನಲ್ಲಿ ಹೋದಾಗ ಮುಳುಗಿದಾಗ ಅದರಲ್ಲಿ ಅವಾಗ ಏನಾಗುತ್ತೆ, ಮೂಗಿನ ಒಳಗಡೆ ನೀರು ತಗೋಬಾರ್ದು ಅಂತ ಒಂದು ಸ್ಪಷ್ಟ ಒಂದು ಇದಿದೆ. ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿದೀವಿ. ಸೊ ಅಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡು ಬರ್ತಕ್ಕಂಥದ್ದು ಮುಖ್ಯ. ಕೇರಳ ಗವರ್ಮೆಂಟ್ ಅವರ ಗೈಡ್ಲೈನ್ಸ್ ಜೊತೆನೆ ನಾವು ಚರ್ಚೆ ಮಾಡಿ ನಮ್ಮ ಗೈಡ್ಲೈನ್ಸ್ ಇಶ್ಯೂ ಮಾಡಿರೋದು. ಅವರು ಹೇಳಿರೋದನ್ನೇ ನಾವು ಇಲ್ಲಿ ಮತ್ತೆ ಪುನರುಚ್ಚಾರ ಮಾಡಿದ್ವಿ. ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇತ್ತು, ಮತ್ತೆ ಅವರಲ್ಲೇ ಹೆಚ್ಚಿತ್ತು ಪ್ರಕರಣಗಳಿರೋದ್ರಿಂದ ಅವರ ಜೊತೆ ಚರ್ಚೆ ಮಾಡಿಬಿಟ್ಟೆ. ಈಗ ಇಲ್ಲಿ ಕರ್ನಾಟಕದಿಂದ ಬಹಳಷ್ಟು ಜನ ಹೋಗ್ತಾರೆ ಶಬರಿಮಲೆ ಯಾತ್ರಕ್ಕೆ, ಅದಕ್ಕೋಸ್ಕರ ನಾವು ಇಲ್ಲಿಯ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ವಿ. ಹೌದು, ಈಗಾಗಲೇ ಒಂದ್ ಕಡೆ ಕೇರಳದ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನ ಪಡ್ಕೊಳ್ಬೇಕು ಅನ್ನೋ ಭಕ್ತರಿಗೆ ಸಾಧ್ಯ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅನ್ನೋ ಟೆನ್ಷನ್. ಮತ್ತೊಂದು ಕಡೆಯಲ್ಲಿ ಈ ಮೆದುಳು ತಿನ್ನುವ ಅಮೀಬಾ ಟೆನ್ಷನ್ ಕೂಡ ಪ್ರಾರಂಭ ಆಗಿದೆ. ಕೇರಳದಲ್ಲಿ ಇದೊಂದು ವಿಚಿತ್ರ ರೋಗ ಆವರಿಸಿಕೊಳ್ತಾ ಇದ್ದು ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೇರಳದ ನದಿಯಲ್ಲಿ ಸ್ನಾನ ಮಾಡೋ ಮುನ್ನ ಎಚ್ಚರವಾಗಿರಲೇಬೇಕಾದ ಪರಿಸ್ಥಿತಿ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರಿಗೆ ಈ ಸುದ್ದಿ ಅನಿವಾರ್ಯವಾಗಿ ಕೇಳಿಸಿಕೊಳ್ಳಲೇಬೇಕು. ಮಾರಕ ಅಮೀಬಾ ಜ್ವರಕ್ಕೆ ದೇವರ ನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಹಾಗಾಗಿ ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಕೆಲ ಗೈಡ್ ಲೈನ್ಸ್ ಅನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಒಂದು ಕಡೆ ಅಮೀಬಾದ ಅಟ್ಟಹಾಸ, ಇದರ ನಡುವೆನೇ ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. 48 ಗಂಟೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಭಕ್ತರು ಶಬರಿಮಲೆಗೆ ಭೇಟಿ ನೀಡಿದ್ದಾರೆ. ಜನದಟ್ಟಣೆಯಿಂದಾಗಿ ಮಹಿಳೆಯರು, ಮಕ್ಕಳು ಅಸ್ವಸ್ಥರಾಗ್ತಿದ್ದಾರೆ. ಶಬರಿಮಲೆ ಮಕ್ಕಳನ್ನ ಕರೆದೊಯ್ಯದಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಜನಸಂದಣಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಪಂಪಾದಲ್ಲಿ ಸ್ಪಾಟ್ ಬುಕಿಂಗ್ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ನಿಲಕಲ್ನಲ್ಲಿ ಸ್ಪಾಟ್ ಬುಕಿಂಗ್ ಕೌಂಟರ್ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ.
ಮತ್ತೊಂದು ಕಡೆ ಕೇರಳದಲ್ಲಿ ಮೆಲ್ಲು ತಿನ್ನುವ ಅಮೀಬಾದ ಸಮಸ್ಯೆ ಉಲ್ಬಣವಾಗ್ತಾ ಇದ್ದು ಇದ್ರ ಬಗ್ಗೆ ಆತಂಕ ಬೇಡ ಅಂತ ಹೇಳಿ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಗಳನ್ನ ನೀಡಲಾಗ್ತಾ ಇದೆ, ಮುಂಜಾಗ್ರತಾ ಕ್ರಮಗಳನ್ನ ವಹಿಸುವ ನಿಟ್ಟಿನಲ್ಲಿ ಸೂಚನೆಯನ್ನ ಹೊರಡಿಸಲಾಗ್ತಾ ಇದೆ. ಅದನ್ನ ಪಾಲನೆ ಮಾಡಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಇಲಾಖೆಯಿಂದ ಮಾರ್ಗಸೂಚಿಯನ್ನ ಹೊರಡಿಸಿದ್ದೇವೆ, ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಗಿನ ಒಳಗೆ ನೀರು ಹೋಗದಂತೆ ಎಚ್ಚರ ವಹಿಸಿದ್ರೆ ಸಾಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಹೌದು, ಈಗಾಗಲೇ ಗೈಡ್ಲೈನ್ಸ್ ಅನ್ನ ಅವರು ನಮ್ಮ ಇಲಾಖೆಯಿಂದ ಹೇಳಿದೀವಿ, ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತ. ಅಲ್ಲಿ ಯಾರು ಶಬರಿಮಲೆಗೆ ಯಾತ್ರೆಗೆ ಹೋಗ್ತಕ್ಕಂಥವರೆಲ್ಲರೂ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಏನೇನು ಎಚ್ಚರಿಕೆ ವಹಿಸ್ಕೋಬೇಕು ಅಂತಂದು ಕೂಡ ನಮ್ಮ ಇಲಾಖೆಯಿಂದನೂ ನಾವು ಮಾರ್ಗಸೂಚಿಗಳು ನೀಡಿದ್ದೇವೆ. ಪ್ರಮುಖವಾಗಿ ಅದು ಹರಡುವಿಕೆ ಬೇರೆ ರೀತಿಯಲ್ಲಿ ಆಗೋದಿಲ್ಲ, ಅದಕ್ಕೆ ಆತಂಕ ಪಡಬೇಕಾಗಿಲ್ಲ. ಆದರೆ ನದಿಯಲ್ಲಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಅಥವಾ ನೀರಿನಲ್ಲಿ ಹೋದಾಗ ಮುಳುಗಿದಾಗ ಅದರಲ್ಲಿ ಅವಾಗ ಏನಾಗುತ್ತೆ, ಮೂಗಿನ ಒಳಗಡೆ ನೀರು ತಗೋಬಾರ್ದು ಅಂತ ಒಂದು ಸ್ಪಷ್ಟ ಒಂದು ಇದಿದೆ, ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿದೀವಿ. ಸೊ ಅಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡು ಬರ್ತಕ್ಕಂಥದ್ದು ಮುಖ್ಯ. ಕೇರಳ ಗವರ್ಮೆಂಟ್ ಅವರ ಗೈಡ್ಲೈನ್ಸ್ ಜೊತೆನೆ ನಾವು ಚರ್ಚೆ ಮಾಡಿದ್ರೆ ನಮ್ಮ ಗೈಡ್ಲೈನ್ಸ್ ಇಶ್ಯೂ ಮಾಡಿರೋದು. ಅವರು ಹೇಳಿರೋದನ್ನೇ ನಾವು ಇಲ್ಲಿ ಮತ್ತೆ ಪುನರುಚ್ಚಾರ ಮಾಡಿದ್ವಿ. ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇತ್ತು, ಮತ್ತೆ ಅವರಲ್ಲೇ ಹೆಚ್ಚಿತ್ತು ಪ್ರಕರಣಗಳಿರೋದ್ರಿಂದ ಅವರ ಜೊತೆ ಚರ್ಚೆ ಮಾಡಿಬಿಟ್ಟೆ. ಈಗ ಇಲ್ಲಿ ಕರ್ನಾಟಕದಿಂದ ಬಹಳಷ್ಟು ಜನ ಹೋಗ್ತಾರೆ ಶಬರಿಮಲೆ ಯಾತ್ರಕ್ಕೆ, ಅದಕ್ಕೋಸ್ಕರ ನಾವು ಇಲ್ಲಿಯ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ವಿ. ಹೌದು, ಈಗಾಗಲೇ ಒಂದು ಕಡೆ ಕೇರಳದ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನ ಪಡ್ಕೊಳ್ಬೇಕು ಅನ್ನೋ ಭಕ್ತರಿಗೆ ಸಾಧ್ಯ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅನ್ನೋ ಟೆನ್ಷನ್. ಮತ್ತೊಂದು ಕಡೆಯಲ್ಲಿ ಈ ಮೆದುಳು ತಿನ್ನುವ ಅಮೀಬಾ ಟೆನ್ಷನ್ ಕೂಡ ಪ್ರಾರಂಭ ಆಗಿದೆ. ಕೇರಳದಲ್ಲಿ ಇದೊಂದು ವಿಚಿತ್ರ ರೋಗ ಆವರಿಸಿಕೊಳ್ತಾ ಇದ್ದು ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೇರಳದ ನದಿಯಲ್ಲಿ ಸ್ನಾನ ಮಾಡೋ ಮುನ್ನ ಎಚ್ಚರವಾಗಿರಲೇಬೇಕಾದ ಪರಿಸ್ಥಿತಿ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರಿಗೆ ಈ ಸುದ್ದಿ ಅನಿವಾರ್ಯವಾಗಿ ಕೇಳಿಸಿಕೊಳ್ಳಲೇಬೇಕು. ಮಾರಕ ಅಮೀಬಾ ಜ್ವರಕ್ಕೆ ದೇವರ ನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಹಾಗಾಗಿ ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಕೆಲ ಗೈಡ್ಲೈನ್ಸ್ ಅನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಒಂದು ಕಡೆ ಅಮೀಬಾದ ಅಟ್ಟಹಾಸ, ಇದರ ನಡುವೆನೇ ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. 48 ಗಂಟೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಭಕ್ತರು ಶಬರಿಮಲೆಗೆ ಭೇಟಿ ನೀಡಿದ್ದಾರೆ. ಜನದಟ್ಟಣೆಯಿಂದಾಗಿ ಮಹಿಳೆಯರು, ಮಕ್ಕಳು ಅಸ್ವಸ್ಥರಾಗ್ತಿದ್ದಾರೆ. ಶಬರಿಮಲೆ ಮಕ್ಕಳನ್ನ ಕರೆದೊಯ್ಯದಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಜನಸಂದಣಿ ಹೆಚ್ಚಾದ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಪಂಪಾದಲ್ಲಿ ಸ್ಪಾಟ್ ಬುಕಿಂಗ್ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ನಿಲಕಲ್ನಲ್ಲಿ ಸ್ಪಾಟ್ ಬುಕಿಂಗ್ ಕೌಂಟರ್ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ಕೇರಳದಲ್ಲಿ ಮೆಲ್ಲು ತಿನ್ನುವ ಅಮೀಬಾದ ಸಮಸ್ಯೆ ಉಲ್ಬಣವಾಗ್ತಾ ಇದ್ದು ಇದ್ರ ಬಗ್ಗೆ ಆತಂಕ ಬೇಡ ಅಂತ ಹೇಳಿ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಗಳನ್ನ ನೀಡಲಾಗ್ತಾ ಇದೆ, ಮುಂಜಾಗ್ರತಾ ಕ್ರಮಗಳನ್ನ ವಹಿಸುವ ನಿಟ್ಟಿನಲ್ಲಿ ಸೂಚನೆಯನ್ನ ಹೊರಡಿಸಲಾಗ್ತಾ ಇದೆ. ಅದನ್ನ ಪಾಲನೆ ಮಾಡಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಇಲಾಖೆಯಿಂದ ಮಾರ್ಗಸೂಚಿಯನ್ನ ಹೊರಡಿಸಿದ್ದೇವೆ, ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಗಿನ ಒಳಗೆ ನೀರು ಹೋಗದಂತೆ ಎಚ್ಚರ ವಹಿಸಿದ್ರೆ ಸಾಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಹೌದು, ಈಗಾಗಲೇ ಗೈಡ್ಲೈನ್ಸ್ ಅನ್ನ ಅವರು ನಮ್ಮ ಇಲಾಖೆಯಿಂದ ಹೇಳಿದೀವಿ, ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತ. ಅಲ್ಲಿ ಯಾರು ಶಬರಿಮಲೆಗೆ ಯಾತ್ರೆಗೆ ಹೋಗ್ತಕ್ಕಂಥವರೆಲ್ಲರೂ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಏನೇನು ಎಚ್ಚರಿಕೆ ವಹಿಸ್ಕೋಬೇಕು ಅಂತಂದು ಕೂಡ ನಮ್ಮ ಇಲಾಖೆಯಿಂದನೂ ನಾವು ಮಾರ್ಗಸೂಚಿಗಳು ನೀಡಿದ್ದೇವೆ. ಪ್ರಮುಖವಾಗಿ ಅದು ಹರಡುವಿಕೆ ಬೇರೆ ರೀತಿಯಲ್ಲಿ ಆಗೋದಿಲ್ಲ, ಅದಕ್ಕೆ ಆತಂಕ ಪಡಬೇಕಾಗಿಲ್ಲ. ಆದರೆ
ನದಿಯಲ್ಲಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಅಥವಾ ನೀರಿನಲ್ಲಿ ಹೋದಾಗ ಮುಳುಗಿದಾಗ ಅದರಲ್ಲಿ ಅವಾಗ ಏನಾಗುತ್ತೆ, ಮೂಗಿನ ಒಳಗಡೆ ನೀರು ತಗೋಬಾರ್ದು ಅಂತ ಒಂದು ಸ್ಪಷ್ಟ ಒಂದು ಇದಿದೆ. ಅದನ್ನ ಫಾಲೋ ಮಾಡಬೇಕು ಅಂತ ಹೇಳಿದೀವಿ. ಸೊ ಅಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡು ಬರ್ತಕ್ಕಂಥದ್ದು ಮುಖ್ಯ. ಕೇರಳ ಗವರ್ಮೆಂಟ್ ಅವರ ಗೈಡ್ಲೈನ್ಸ್ ಜೊತೆನೆ ನಾವು ಚರ್ಚೆ ಮಾಡಿದ್ರೆ ನಮ್ಮ ಗೈಡ್ಲೈನ್ಸ್ ಇಶ್ಯೂ ಮಾಡಿರೋದು. ಅವ್ರು ಹೇಳಿರೋದನ್ನೇ ನಾವು ಇಲ್ಲಿ ಮತ್ತೆ ಪುನರುಚ್ಚಾರ ಮಾಡಿದ್ವಿ. ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇತ್ತು, ಮತ್ತೆ ಅವರಲ್ಲೇ ಹೆಚ್ಚಿತ್ತು ಪ್ರಕರಣಗಳಿರೋದ್ರಿಂದ ಅವರ ಜೊತೆ ಚರ್ಚೆ ಮಾಡ್ಬಿಟ್ಟೆ. ಈಗ ಇಲ್ಲಿ ಕರ್ನಾಟಕದಿಂದ ಬಹಳಷ್ಟು ಜನ ಹೋಗ್ತಾರೆ ಶಬರಿಮಲೆ ಯಾತ್ರಕ್ಕೆ. ಅದಕ್ಕೋಸ್ಕರ ನಾವು ಇಲ್ಲಿಯ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ವಿ. ಹೌದೌದು, ಈಗಾಗಲೇ